ಆಟೋ ಚಾಲಕರ ಬೇಡಿಕೆ ಈಡೇರಿಕೆಗಾಗಿ ಸಾರಿಗೆ ಸಚಿವರ ಜೊತೆ ಚರ್ಚಿಸುವೆ. ದಾಂಡೇಲಿಯಲ್ಲಿ ಆರ್.ವಿ. ದೇಶಪಾಂಡೆ ಭರವಸೆ. ಆಟೋ ಚಾಲನಾ ವ್ಯಾಪ್ತಿಯನ್ನು 7 ಕಿಲೋಮೀಟರ್ನಿಂದ 25 ಕಿಲೋಮೀಟರ್ ವರೆಗೆ ವಿಸ್ತರಿಸುವಂತೆ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಮನವಿಯ ಕುರಿತಂತೆ ಸಾರಿಗೆ ಸಚಿವರ ಜೊತೆ ಚರ್ಚಿಸಿ ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವ ಭರವಸೆಯನ್ನು ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ನೀಡಿದ್ದಾರೆ. ಅವರು ಇಂದು ಗುರುವಾರ ದಾಂಡೇಲಿ ನಗರದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಿದ್ದರು. ಸರ್, ಈಗ ಆಟೋ ಚಾಲಕರು ಈವರೆಗೆ ಅವರಿಗೆ 7 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಅಷ್ಟೇ ಸಂಚರಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ದಾಂಡೇಲಿ ವಿಶೇಷವಾಗಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತಮ್ಮ ಒಂದು ಮಾರ್ಗದರ್ಶನದಲ್ಲಿ ಅನುದಾನದಲ್ಲಿ ಬೆಳೀತಾ ಇದೆ. ಈ ನಡುವೆ ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಪ್ರವಾಸಿಗರು ದಾಂಡೇಲಿ ಬಸ್ ಸ್ಟ್ಯಾಂಡ್ಗೆ ಬಂದರೆ ಅವರು ಕನಿಷ್ಠ 15 ಕಿಲೋಮೀಟರ್ 20 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಆಟೋ ಚಾಲಕರ ಬಹು ವರ್ಷಗಳ ಬೇಡಿಕೆ ಒಂದು 25 ಕಿಲೋಮೀಟರ್ವರೆಗೆ ಅವರಿಗೆ ಸಂಚರಿಸಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಎನ್ನುವಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ತಮ್ಮ ಏನಾದರೂ ವಿಶೇಷ ಆಟೋ ಚಾಲಕರ ಬೇಡಿಕೆ ಸೂಕ್ತದೆ. ದಾಂಡೇಲಿ ಪಟ್ಟಣ ಹೆಚ್ಚಂದ್ರೆ 7, 8, 10 ಕಿಲೋಮೀಟರ್ ಇರ್ಬೋದು. ಆದರೆ ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ಗಳು ದಾಂಡೇಲಿಯಿಂದ 15ರಿಂದ 20 ಕಿಲೋಮೀಟರ್ ದೂರದಲ್ಲಿ ಬಂದಿದ್ದಾವೆ. ಮತ್ತು ಆಟೋ ಚಾಲಕರು ಅಲ್ಲಿ ಹೋಗ್ಬೇಕಂದ್ರೆ ಏನು ತೊಂದರೆ ಇಲ್ಲ, ರಸ್ತೆಗಳು ಇವೆ. ಏನು ಗಿಡ ಕಡಿಬೇಕು, ಮತ್ತೊಂದೇ ಮಾಡಬೇಕು ಅಂಥ ಸ್ಥಿತಿ ಇಲ್ಲ. ಹಾಗಾಗಿ ಆಟೋ ಚಾಲಕರು ಏನು ಇದ್ರ ಬಗ್ಗೆ ಮನವಿ ಕೊಟ್ಟಿದ್ದಾರೆ. ನಾನು ಖಂಡಿತವಾಗಿ ಪರಿಗಣಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ಮಾಡಿ ಇದು ಏನು 7-8 ಕಿಲೋಮೀಟರ್ ಅದೇ ಅದು ರಿಸಾರ್ಟ್ ತನಕ ಹೋಗಲಿಕ್ಕೆ 15-20 ಕಿಲೋಮೀಟರ್ ತನಕ ರಿಲ್ಯಾಕ್ಸ್ ಮಾಡಬೇಕಂತ ಒತ್ತಾಯಿಸ್ತೇನೆ. ಮತ್ತು ಏನು ಸಾಧ್ಯ ಆ ಪ್ರಯತ್ನ ನನ್ನ ಕಡೆ ಮಾಡ್ತೀನಿ.